ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಕನ್ನಡ ವ್ಲಾಗ್ಸ್. ನಾನು ಇವತ್ತು ನಿಮಗೆ ಕರಿಬೇವಿನ ಚಟ್ನಿ ಪುಡಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಚಟ್ನಿ ಪುಡಿ ಮಾಡೋದಕ್ಕೆ ಕರಿಬೇವಿನ ಎಲೆಗಳು ಬೇಕು. ಅದು ಕಿತ್ಕೊಂಡು ಬರೋಣ ಬನ್ನಿ. ಮನೆ ಮುಂದೆನೇ ಕರಿಬೇವಿನ ಗಿಡ ಇದೆ. ಅದು ನಮ್ಮ ತಂದೆಯವರೇ ಬೆಳೆಸಿರೋದು. ನಮ್ಮ ತಂದೆಯವರು ನಮ್ಮ ಜೊತೆ ಇಲ್ಲ, ಬಟ್ ಅವ್ರು ನೆಟ್ಟು ಬೆಳೆಸಿರೋ ಅಂಥ ಗಿಡ ಮರಗಳಿದ್ದಾವೆ. ನಾವು ಪ್ರತಿದಿನ ಅವುಗಳನ್ನು ನೋಡ್ತಾ, ಅವುಗಳಿಗೆ ನೀರು ಹಾಕ್ತಾ, ಅವು ಕೊಡ್ತಿರೋ ಅಂಥ ಹಣ್ಣು ಹೂವು ಎಲೆಗಳನ್ನು ಬಳಸ್ತಾ ನಾವು ಪ್ರತಿದಿನ ಅವರನ್ನು ನೆನೆಸ್ಕೊಳ್ತೀವಿ. ಈಗ ಇದನ್ನೆಲ್ಲ ನನ್ನ ತಾಯಿ ಹಾಗೂ ನನ್ನ ತಮ್ಮ ನೋಡ್ಕೊಳ್ತಾರೆ. ಕರಿ ಲೀವ್ಸ್ ತುಂಬ ಫ್ರೆಶ್ ಆಗಿದೆ. ಒಂದೊಂದಾಗಿ ಕಿತ್ಕೊಳ್ತಾ ಇದ್ದೀನಿ. ಕರಿಬೇವು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಅಡುಗೆಯಲ್ಲಿ ಬಳಸಿದ್ರೆ ತಿನ್ನೋದು ಬಿಟ್ಟು ಸೈಡಿಗೆ ಎತ್ತಿಡೋರ ಸಂಖ್ಯೆನೇ ಜಾಸ್ತಿ. ಹೀಗೆ ಎತ್ತಿಡ್ತಾ ಇದ್ದರೆ ಅವರಿಗೆ ಕರಿಬೇವನ್ನು ಹೇಗೆ ತಿನ್ನಿಸೋದು? ಅದಕ್ಕೆ ಚಟ್ನಿ ಪುಡಿ ರೂಪದಲ್ಲಿ ಕೊಟ್ಬಿಟ್ರೆ ಅದನ್ನು ಎತ್ತಿಡೋ ಪ್ರಮೇಯನೇ ಬರೋದಿಲ್ಲ, ಆರಾಮಾಗಿ ತಿಂತಾರೆ. ಈಗ ಎಲೆಗಳನ್ನು ಕಿತ್ತಿದ್ದಾಯಿತು, ಇಷ್ಟು ಸಾಕು ಅನಿಸುತ್ತೆ. ಈಗ ಇದನ್ನು ನಾವು ಕ್ಲೀನ್ ಮಾಡ್ಕೊಳ್ಳೋಣ. ಒಂದು ಬೌಲಿಗೆ ನೀರು ಹಾಕ್ಕೊಂಡು ನಾವು ಕಿತ್ತಿರೋ ಅಂಥ ಕರಿಬೇವು ಎಲೆನೆಲ್ಲ ಅದರಲ್ಲಿ ಹಾಕಿ ಲೈಟಾಗಿ ವಾಶ್ ಮಾಡ್ಕೊಳ್ತೀನಿ. ಯಾಕಂದರೆ ಮಳೆ ಬಂದಿತ್ತು. ಎಲೆ ಎಲ್ಲ ಕ್ಲೀನಾಗಿದೆ, ಜಾಸ್ತಿ ಉಜ್ಜಿ ತೊಳೆಯೋಂಥ ಅವಶ್ಯಕತೆ ಇಲ್ಲ. ಈಗ ತೊಳೆದಿರೋ ಅಂಥ ಕರಿಬೇವು ಎಲೆನೆಲ್ಲ ಒಂದು ಬಿಳಿ ಬಟ್ಟೆ ಮೇಲೆ ಹರಡಿದ್ದೀನಿ. ಆ ಎಲೆಯಲ್ಲಿರೋ ಅಂಥ ನೀರಿನ ಅಂಶ ಎಲ್ಲ ಹೋಗಲಿ ಅಂತ ಹೇಳಿ. ಎಲೆ ಮೇಲಿರೋ ನೀರೆಲ್ಲ ಹೋಗಿದೆ. ನಾವೀಗ ಒಂದೊಂದೇ ಕಡ್ಡಿಗಳಿಂದ ಎಲೆನ ಬೇರ್ಪಡಿಸ್ಕೊಳ್ಳೋಣ. ನಾನೀಗ ಎಲ್ಲನೂ ತೆರೆದಿಟ್ಕೊಳ್ತೀನಿ. ಎಲ್ಲ ಎಲೆನೂ ಕಡ್ಡಿಯಿಂದ ಬೇರ್ಪಡಿಸಿದ್ದಾಯಿತು. ಇದು ಆಲ್ಮೋಸ್ಟ್ ಒಂದು ಹಿಡಿಯಷ್ಟು ನನಗೆ ಕರಿಬೇವಿನ ಎಲೆಗಳು ಸಿಕ್ಕಿದೆ. ಈಗ ಸ್ಟವ್ ಆನ್ ಮಾಡಿ ಒಂದು ಬಾಣಲೆ ಇಡೋಣ. ಅದು ಬಿಸಿ ಆಗ್ತಿದ್ದ ಹಾಗೆ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕಿ ಲೋ ಫ್ಲೇಮ್ನಲ್ಲಿ ಹುರ್ಕೊಳ್ಳೋಣ. ಸ್ವಲ್ಪ ಬಣ್ಣ ಚೇಂಜ್ ಆಗ್ತಿದ್ದ ಹಾಗೆ ಒಂದು ಟೇಬಲ್ ಸ್ಪೂನ್ನಷ್ಟು ಉದ್ದಿನ ಕಾಳನ್ನು ಸೇರಿಸ್ಕೊಂಡು ಹುರಿಯೋಣ. ಕಡಲೆಬೇಳೆಯಿಂದ ಒಳ್ಳೆ ವಾಸನೆ ಬರ್ತಾ ಇದೆ. ಹುರಿದಿದ್ದಾಯಿತು. ಈಗ ಇದನ್ನು ತೆಗೆದು ನಾವು ಒಂದು ಟೇಬಲ್ ಸ್ಪೂನ್ನಷ್ಟು ಧನಿಯಾ ಕಾಳನ್ನು ಹಾಕಿ ಬಿಸಿ ಮಾಡ್ಕೊಳ್ಳೋಣ. ಯಾಕಂದರೆ ಇದು ಆಲ್ರೆಡಿ ರೋಸ್ಟ್ ಆಗಿದೆ. ಧನಿಯಾ ಕಾಳು ತೆಗೆದ್ಮೇಲೆ ಒಂದು 4 ಟೇಬಲ್ ಸ್ಪೂನು ತುರಿದಿರೋ ಅಂಥ ಒಣ ಕೊಬ್ಬರಿನ ಹಾಕಿ ಲೈಟಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಒಂದು 1/4 ಚಮಚ ಜೀರಿಗೆನೂ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಅದು ಚಟ್ಪಟ ಅಂದರೆ ಸಾಕು. ಈಗ ಒಂದು 6ರಿಂದ 8 ಗುಂಟೂರು ಒಣಮೆಣಸಿನ್ಕಾಯಿನ ತಗೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕಂದರೆ 8 ಹಾಕ್ಕೊಳ್ಳಿ, ಲೈಟಾಗಿ ಅಂದರೆ 6 ಸಾಕು. ಇದನ್ನು ತೆಗೆದುಬಿಟ್ಟು ತಣ್ಣಗಾಗೋದಕ್ಕೆ ಬಿಡೋಣ. ಈಗ ಅದೇ ಬಾಣಲೆಗೆ ನಾವು ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿರೋ ಅಂಥ ಒಂದು ಹಿಡಿ ಕರಿಬೇವಿನ ಎಲೆಗಳನ್ನು ಸೇರಿಸ್ಕೊಂಡು ಲೋ ಫ್ಲೇಮ್ನಲ್ಲೇ ರೋಸ್ಟ್ ಮಾಡ್ಕೊಳ್ಳೋಣ. ಈ ಕರಿಬೇವು ಕಣ್ಣಿಗೂ ಕೂದಲಿಗೂ ಮತ್ತು ಚರ್ಮಕ್ಕೂ ತುಂಬ ಒಳ್ಳೆಯದು. ಇದನ್ನು ನಾವು ದಿನನಿತ್ಯ ಅಡುಗೆಯಲ್ಲಿ ಬಳಸಲೇಬೇಕಾದಂಥ ಪದಾರ್ಥ. ನಾವು ಇದನ್ನು ಒಂದು 3 ನಿಮಿಷಗಳ ಕಾಲ ಹುರ್ಕೊಳ್ಳೋಣ. ಹುರಿದ ಮೇಲೆ ನಾವಿದನ್ನು ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ, ಈ ಥರ ಇದು ಕ್ರಿಸ್ಪ್ ಆಗಿರಬೇಕು. ಆಗಲೇ ಹುರಿದು ಎತ್ತಿಟ್ಕೊಂಡಿರೋ ಅಂಥ ಧನಿಯಾ ಕಾಳು, ಉದ್ದಿನ ಕಾಳು, ಕಡಲೆಬೇಳೆ, ಕೊಬ್ಬರಿ, ಜೀರಿಗೆ ಹಾಗೂ ಒಣಮೆಣಸಿನ್ಕಾಯಿನ ಎಲ್ಲ ಆರೋದಕ್ಕೆ ಬಿಡೋಣ. ಎಲ್ಲ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಒಂದೊಂದಾಗಿ ನಾವು ಸೇರಿಸ್ಕೊಳ್ಳೋಣ. 6 ಗುಂಟೂರು ಮೆಣಸಿನಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ಹುರಿದಿಟ್ಕೊಂಡಿರೋ ಅಂಥ ಕರಿಬೇವಿನ ಎಲೆಗಳು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಚಿಟಿಕೆ ಅರಿಶಿಣ ಎಲ್ಲನೂ ಸೇರಿಸ್ಕೊಂಡ್ಮೇಲೆ ತರಿತರಿಯಾಗಿ ನಾವು ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ರುಬ್ಕೊಳ್ಳಿ. ನಾವು ಕರಿಬೇವಿನ ಚಟ್ನಿ ಪುಡಿನ ಈ ರೀತಿ ಮಾಡಿದರೆ ಮನೆಯಲ್ಲಿ ಮಕ್ಕಳು ಕರಿಬೇವು ತಿಂದಲೇ ಇರೋರು ಸಹ ಆರಾಮಾಗಿ ಯಾವುದೇ ಗೊಡವೆ ಕೊಡದೆ ತಿಂತಾರೆ. ಇದನ್ನು ನಾವು ಅನ್ನ, ದೋಸೆ, ಚಪಾತಿ ಯಾವುದಾದ್ರೂ ಪಲ್ಯ ಜೊತೆಗೂ ಕೂಡ ನೆಂಚ್ಕೊಂಡು ತಿನ್ನಬಹುದು. ಇದಾಗಿತ್ತು ನನ್ನ ಇವತ್ತಿನ ರೆಸಿಪಿ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.